ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2022ರಲ್ಲಿ ರಿಲೀಸ್ ಆಗಿದ್ದ ಸೂಪರ್ ಹೀರೋ ಮೂವಿ ದ ಬ್ಯಾಟ್ಮ್ಯಾನ್ ಚಿತ್ರದ ಸ್ಟೋರಿಯನ್ನ ನೋಡೋಣ. ಇದು ಸೂಪರ್ ಹೀರೋ ಮೂವಿಗಿಂತ ಜಾಸ್ತಿ ಡಿಟೆಕ್ಟಿವ್ ಮೂವಿ ತರ ಇದೆ, ಹಾಗಾಗಿ ನನಗೆ ತುಂಬಾನೇ ಇಷ್ಟ ಆಯ್ತು. ಇದನ್ನ ಬೆಸ್ಟ್ ಬ್ಯಾಟ್ಮ್ಯಾನ್ ಮೂವಿ ಅಂತ ಕೆಲವರು ಹೇಳೋದು ಕೂಡ ಇದೇ ಕಾರಣಕ್ಕೆ. ಬೇರೆ ಬ್ಯಾಟ್ಮ್ಯಾನ್ ಮೂವೀಸ್ಗಿಂತ ತುಂಬಾನೇ ಡಾರ್ಕ್ ಮತ್ತೆ ಸಸ್ಪೆನ್ಸ್ಫುಲ್ ಆಗಿದೆ. ನೆಕ್ಸ್ಟ್ ಕಥೆಯಲ್ಲಿ ಏನಾಗ್ಬೋದು ಅಂತ ಕಾತುರದಿಂದ ನಾವು ಕಾಯ್ತಾ ಇರ್ತೀವಿ. ಬ್ಯಾಟ್ಮ್ಯಾನ್ ಕೂಡ ಡಿಟೆಕ್ಟಿವ್ ತರ ಒಂದೊಂದೇ ರಹಸ್ಯ ಬಯಲು ಮಾಡೋದು ನೋಡೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಈ ಮೂವಿ ಯಾವ ಬ್ಯಾಟ್ಮ್ಯಾನ್ ಸೀರೀಸ್ಗೂ ಬರಲ್ಲ, ರೀಬೂಟ್ ಆಗಿದೆ. ಅಂದ್ರೆ ಬ್ಯಾಟ್ಮ್ಯಾನ್ ನ ಸ್ಟೋರಿನ ಇಟ್ಕೊಂಡು ಒಂದು ಸಪರೇಟ್ ಆಗಿ ಮೂವಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಾಬರ್ಟ್ ಪ್ಯಾಟಿನ್ಸನ್ ಅವರು ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಮತ್ತೆ ಪ್ಲಾನೆಟ್ ಆಫ್ ದ ಏಪ್ಸ್ ಮೂವೀಸ್ ನ ಡೈರೆಕ್ಟ್ ಮಾಡಿರೋ ಮ್ಯಾಟ್ ರೀವ್ಸ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಸ್ಟೋರಿಯ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಈ ಮೂವಿಯ ಸ್ಟೋರಿ ತುಂಬಾನೇ ದೊಡ್ಡದಾಗಿರೋದ್ರಿಂದ ಈ ವಿಡಿಯೋನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಈಗ ನೀವು ನೋಡ್ತಿರೋದು ಮೊದಲನೇ ಪಾರ್ಟ್. ಇದೇ ಚಿತ್ರದ ಇನ್ನೊಂದು ಪಾರ್ಟ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಈ ವಿಡಿಯೋನ ಅಪ್ಲೋಡ್ ಆಗಿ 2-3 ಅವರ್ ಆದ್ಮೇಲೆ ನೋಡ್ತಾ ಇದ್ರೆ ಪಾರ್ಟ್ 2 ಕೂಡ ಅಪ್ಲೋಡ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಕ್ಲೈಮ್ಯಾಕ್ಸ್ ಎಲ್ಲ ಪೂರ್ತಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗಾಥಮ್ ಸಿಟಿಯನ್ನ ತೋರಿಸ್ತಾರೆ. ಈಗ ಇಲ್ಲಿನ ಜನರು ಹ್ಯಾಲೋವಿನ್ ಹಬ್ಬ ಆಚರಿಸ್ತಾ ಇದ್ದಾರೆ. ಜೊತೆಗೆ ಮುಂದೆ ಮೇಯರ್ ಎಲೆಕ್ಷನ್ ಬೇರೆ ಬರ್ತಾ ಇರೋದ್ರಿಂದ ಪೊಲಿಟಿಷಿಯನ್ಸ್ ಎಲ್ಲ ಟಿವಿಲಿ ಕಿತ್ತಾಡ್ತಿದ್ದಾರೆ. ಇದರ ನಡುವೆ ಒಬ್ಬ ಮಾಸ್ಕ್ ಹಾಕಿರೋ ವ್ಯಕ್ತಿ, ಅಂದ್ರೆ ಬ್ಯಾಟ್ಮ್ಯಾನ್ ಅಲ್ಲ, ಈ ಮೂವಿಯ ವಿಲನ್, ಇವನು ಬಂದು ಮೇಯರ್ ಆಗಿದ್ದ ಡಾನ್ ಮಿಚೆಲ್ ಜೂನಿಯರ್ ನ ಭಯಾನಕವಾಗಿ ಸಾಯಿಸಿ ಹೋಗ್ತಾನೆ. ಅದೇ ಇನ್ನೊಂದ್ ಕಡೆ ಹ್ಯಾಲೋವಿನ್ ಹಬ್ಬ ಇರೋದ್ರಿಂದ ಜನರೆಲ್ಲ ವಿಚಿತ್ರವಾದ ಮಾಸ್ಕ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ರೋಡಲ್ಲಿ ಓಡಾಡ್ತಿದ್ದಾರೆ. ಕ್ರಿಮಿನಲ್ಸ್ ಗಳು, ಕಳ್ಳರು ಕೂಡ ಮಾಸ್ಕ್ ಹಾಕೊಂಡು ಕಳ್ತನ ಮಾಡೋದು, ಬೇರೆ ಬೇರೆ ಕ್ರೈಮ್ಸ್ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆ ಗಾಥಮ್ ಸಿಟಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಲೆಫ್ಟಿನೆಂಟ್ ಜೇಮ್ಸ್ ಗಾರ್ಡನ್ ಬ್ಯಾಟ್ಮ್ಯಾನ್ ಗೆ ಸಿಗ್ನಲ್ ಕೊಡೋಕೆ ಲೈಟ್ ನ ಹಾಕ್ತಾರೆ. ಬ್ಯಾಟ್ಮ್ಯಾನ್ ಎಲ್ಲೇ ಇದ್ರು ಸಿಟಿಯಲ್ಲಿ ಕ್ರೈಮ್ಸ್ ನಡೀತಿರೋದ್ರ ಬಗ್ಗೆ ಗೊತ್ತಾಗ್ಲಿ ಅಂತ. ಜೊತೆಗೆ ಕ್ರಿಮಿನಲ್ಸ್ ಕೂಡ ಈ ಬ್ಯಾಟ್ ಸಿಗ್ನಲ್ ನ ಆಕಾಶದಲ್ಲಿ ನೋಡ್ತಿದ್ದಂಗೆ ಹೆದರುಕೊಂಡು ಓಡೋಕೆ ಶುರು ಮಾಡ್ತಾರೆ. ಮತ್ತೆ ಕತ್ತಲಿನ ಕಡೆನೆ ನೋಡ್ತಿದ್ದಾರೆ ಬ್ಯಾಟ್ಮ್ಯಾನ್ ಎಲ್ಲಿ ಬಂದ್ಬಿಡ್ತಾನೋ ಅಂತ. ಹೀಗೆ ರೌಡಿಗಳ ಗುಂಪೊಂದು ಟ್ರೈನ್ ಇಂದ ಇಳಿದು ಹೋಗ್ತಾ ಇರೋ ಒಬ್ಬ ವ್ಯಕ್ತಿಗೆ ತೊಂದರೆ ಕೊಡ್ತಿರೋದನ್ನ ನೋಡಿ ಇಲ್ಲಿಗೆ ಬ್ಯಾಟ್ಮ್ಯಾನ್ ಬರ್ತಾನೆ. ಬ್ರೂಸ್ ವೇನ್ ಬ್ಯಾಟ್ಮ್ಯಾನ್ ಆಗಿ 2 ವರ್ಷ ಆಗಿದೆ. ಏನಕ್ಕೆ ಬ್ಯಾಟ್ಮ್ಯಾನ್ ಆದ ಅಂತ ನಿಮ್ಗೆ ಗೊತ್ತಿರುತ್ತೆ. ತನ್ನ ತಂದೆ ತಾಯಿಯ ಸಾವನ್ನ ಕಣ್ಣಾರೆ ನೋಡಿದ ಬ್ರೂಸ್ ಗಾಥಮ್ ಸಿಟಿಯಲ್ಲಿರೋ ಕ್ರಿಮಿನಲ್ಸ್ ನ ಹಿಡಿದು ಸಿಟಿನ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಸೊ ಈಗ ಬ್ಯಾಟ್ಮ್ಯಾನ್ ನ ಈ ಗ್ಯಾಂಗ್ ಅವರು ನೋಡಿ ನಗಾಡ್ತಾ ಇದ್ದಾರೆ. ಮೋಸ್ಟ್ಲಿ ಏರಿಯಾಗೆ ಇವರು ಹೊಸಬ್ರಿರ್ಬೇಕು. ಅದಕ್ಕೆ ಬ್ಯಾಟ್ಮ್ಯಾನ್ ಕೈಯಲ್ಲಿ ಒಬ್ಬೊಬ್ರೆ ಲೈನ್ ಆಗಿ ಬಂದು ಹೊಡೆಸ್ಕೊಂತಾರೆ. ಎಲ್ಲರಿಗೂ ಬ್ಯಾಟ್ಮ್ಯಾನ್ ಹೊಡೆದು ಕಳಿಸಿ ಆದ್ಮೇಲೆ ಆಕಾಶದಲ್ಲಿ ಬ್ಯಾಟ್ ಸಿಗ್ನಲ್ ನ ನೋಡಿ ಏನಾದ್ರೂ ಆಗಿರ್ಬೋದು ಅಂತ ಲೆಫ್ಟಿನೆಂಟ್ ಜೇಮ್ಸ್ ಗಾರ್ಡನ್ ಹತ್ರ ಬರ್ತಾನೆ ಬ್ಯಾಟ್ಮ್ಯಾನ್. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಬ್ಯಾಟ್ಮ್ಯಾನ್ ಯಾರನ್ನು ಕೊಲ್ಲೋದಿಲ್ಲ, ಶಿಕ್ಷೆ ಕೊಡ್ತಾನೆ, ಎಲ್ಲ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತಾನೆ. ಯಾಕೆಂದ್ರೆ ಕ್ರಿಮಿನಲ್ಸ್ ನ ಸಾಯಿಸಿ ತಾನು ಕ್ರಿಮಿನಲ್ ಆಗೋದಕ್ಕೆ ಇಷ್ಟ ಇಲ್ಲ. ಜೊತೆಗೆ ಎಂತವರೇ ಆಗ್ಲಿ ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಸಿಗ್ಬೇಕು ಅಂತ. ಸೊ ಜೇಮ್ಸ್ ಗಾರ್ಡನ್ ಬ್ಯಾಟ್ಮ್ಯಾನ್ ನ ಮೇಯರ್ ನ ಕೊಲೆಯ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ತುಂಬಾನೇ ಜನರಿಗೆ ಬ್ಯಾಟ್ಮ್ಯಾನ್ ಕಂಡ್ರೇನೆ ಆಗಲ್ಲ. ಕೆಲವರು ಬ್ಯಾಟ್ಮ್ಯಾನ್ ಕಂಡ್ರೆ ಉರ್ಕೊಂತಾರೆ, ಇನ್ ಕೆಲವರು ಬ್ಯಾಟ್ಮ್ಯಾನ್ ಕಾನೂನ್ನ ಕೈಗೆ ತಗೊಂಡು ಏನ್ ಬೇಕೋ ಅದನ್ನ ಮಾಡ್ತಾನೆ, ಯಾವ ರೂಲ್ಸ್ ಫಾಲೋ ಮಾಡಲ್ಲ ಅಂತ ಇವನನ್ನ ಹೇಟ್ ಮಾಡ್ತಿರ್ತಾರೆ. ಸೊ ಈಗ ಮೇಯರ್ ನ ಸಾಯಿಸಿ ಆದ್ಮೇಲೆ ಆ ಮಾಸ್ಕ್ ಹಾಕಿದ್ದ ಕಿಲ್ಲರ್ ಇವನ ಮುಖಕ್ಕೆ ಟೇಪ್ ಸುತ್ತಿ ಹೆಬ್ಬೆಟ್ಟನ್ನ ಕಟ್ ಮಾಡ್ಕೊಂಡು ಹೋಗಿದ್ದಾನೆ. ಟೇಪ್ ಮೇಲೆ ನೋ ಮೋರ್ ಲೈಸ್ ಅಂತ ಬರ್ದಿದೆ. ಟೇಪ್ ಮೇಲೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಗೋಡೆ ಮೇಲೂ ಕೂಡ ಇನ್ನ ಸುಳ್ಳು ಹೇಳ್ಬೇಡಿ ಅಂತ ಬರ್ದಿದೆ. ಏನ್ ಸುಳ್ಳು ಅಂತ ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ನಂತರ ಇವ್ರಿಗೆ ಒಂದು ಕಾರ್ಡ್ ಸಿಗುತ್ತೆ. ಇದನ್ನ ಆ ಕಿಲ್ಲರ್ ಬ್ಯಾಟ್ಮ್ಯಾನ್ಗೆ ಅಂತಾನೆ ಇಟ್ಟೋಗಿರೋದು. ಅಂದ್ರೆ ಬ್ಯಾಟ್ಮ್ಯಾನ್ಗೂ ಈ ಕೊಲೆಗೂ ಏನೋ ಸಂಬಂಧ ಇರೋ ಹಾಗೆ ಕಾಣ್ತಿದೆ. ಜೊತೆಗೆ ಮೇಯರ್ ನ ಹೆಬ್ಬೆಟ್ಟನ್ನ ಕೂಡ ಕಟ್ ಮಾಡ್ಕೊಂಡು ಹೋಗಿದ್ದಾನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ, ಒಂದು ಸೈಫರ್ ಅಂದ್ರೆ ಕ್ರಿಪ್ಟೋಗ್ರಾಫ್ ಅಲ್ಲಿ ಏನೋ ಮೆಸೇಜ್ ಬರ್ದಿದ್ದಾನೆ. ಕ್ರಿಪ್ಟೋಗ್ರಾಫ್ ಅಂದ್ರೆ ಒಂದು ಮೆಸೇಜ್ ನ ಕೋಡ್ ವರ್ಡ್ಸ್ ಅಲ್ಲಿ ಬರೆಯೋದು. ಇದರ ಕೋಡ್ ಕ್ರ್ಯಾಕ್ ಮಾಡಿ ಏನು ಅಂತ ಬುದ್ಧಿವಂತರು ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಸದ್ಯ ಬುದ್ಧಿವಂತ ಇದಾನಲ್ಲ ಬ್ಯಾಟ್ಮ್ಯಾನ್, ಇವನೇ ಎಲ್ಲವನ್ನ ಅರ್ಥ ಮಾಡ್ಕೊತಾನೆ. ಸೊ ಈ ಕ್ರೈಮ್ ಸೀನ್ ಇಂದ ಹೊರಟಾದ್ಮೇಲೆ ಬ್ಯಾಟ್ಮ್ಯಾನ್ ಸೂಟ್ ನ ತೆಗೆದು ಬ್ರೂಸ್ ವೈನ್ ಆಗ್ತಾನೆ. ತನ್ನ ಕಣ್ಣಿಗೆ ಇವನು ಯಾವಾಗ್ಲೂ ಲೆನ್ಸ್ ಹಾಕಿರ್ತಾನೆ. ಇದ್ರದ್ದೇನ್ ಕೆಲಸ ಅಂದ್ರೆ ಇವನು ಏನೇನ್ ನೋಡ್ತಾನೋ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಈ ರೆಕಾರ್ಡ್ ಆಗಿರೋ ವಿಡಿಯೋನ ಬ್ರೂಸ್ ನೋಡಿ ಆ ಕಾರ್ಡ್ ಅಲ್ಲಿ ಮತ್ತೆ ಕ್ರಿಪ್ಟೋಗ್ರಾಫ್ ಅಲ್ಲಿ ಏನೇನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ. ಇದೇ ಸಮಯಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ, 20 ವರ್ಷಗಳ ಹಿಂದೆ ಇದೇ ರೀತಿ ಎಲೆಕ್ಷನ್ ನಡೀತಿರೋ ಟೈಮ್ ಅಲ್ಲಿ ಥಾಮಸ್ ವೇನ್ ಮತ್ತೆ ಅವನ ಹೆಂಡತಿ ಮಾರ್ತಾಳ ಕೊಲೆ ಆಗಿತ್ತು. ಅಂದ್ರೆ ಸ್ನೇಹಿತರೆ, ಇವರು ಬ್ರೂಸ್ ನ ತಂದೆ ತಾಯಿ. ಇವರ ಮರ್ಡರ್ ಯಾಕಾಯ್ತು, ಏನಾಯ್ತು ಅಂತ ಇವತ್ತಿಗೂ ಜನರಿಗೆ ಗೊತ್ತೇ ಆಗಿರಲ್ಲ. ಜನರಿಗೆ ಇರ್ಲಿ, ಬ್ರೂಸ್ ವೇನ್ಗೆನೆ ಗೊತ್ತಾಗಿಲ್ಲ. ಸೊ ಇದೇ ಸಮಯಕ್ಕೆ ಇಲ್ಲಿಗೆ ಆಲ್ಫ್ರೆಡ್ ಬರ್ತಾರೆ. ಮೊದಲು ಬ್ರೂಸ್ ಅವರ ಅಪ್ಪ ಥಾಮಸ್ ಜೊತೆಯವರು ಇದ್ರು, ಆದ್ರೆ ಅವರ ಸಾವಿನ ನಂತರ ಬ್ರೂಸ್ ನ ನೋಡ್ಕೊಂಡು ಬೆಳೆಸ್ತಿರೋದು ಆಲ್ಫ್ರೆಡ್ ಅವರೇ.
ಇವರು ಈಗ ಈ ಕ್ರಿಪ್ಟೋಗ್ರಾಫ್ ಅಲ್ಲಿರೋ ಕೋಡ್ ನ ಕ್ರ್ಯಾಕ್ ಮಾಡ್ತಾರೆ. ಬ್ಯಾಟ್ ಮ್ಯಾನ್ಗೆ ಆ ಕಿಲ್ಲರ್ ಬರ್ದಿರೋ ಕಾರ್ಡ್ ಅಲ್ಲಿ ಒಂದು ಒಗಟು ಇದೆ. ಸಾವನ್ನಪ್ಪಿರೋ ಸುಳ್ಳು ಹೇಳೋಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂತ. ಸಾವನ್ನಪ್ಪಿರೋ ವ್ಯಕ್ತಿ ಏನ್ ಮಾಡ್ತಾನೆ, ಸಾವನ್ನಪ್ಪಿರೋ ಸ್ಥಿತಿಯಲ್ಲೇ ಇರ್ತಾನೆ, ಕೈ ಕಾಲೇನೋ ಅಲ್ಲಾಡ್ಸಲ್ಲ ಅಂತ ಇವ್ರು ಅನ್ಕೊಂತಾರೆ. ಸೊ ಇದೇ ಪ್ರಶ್ನೆಯನ್ನ ಉಪಯೋಗಿಸ್ಕೊಂಡು ಆ ಕ್ರಿಪ್ಟೋಗ್ರಾಫ್ ನ ಕೋಡ್ ಕ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ ಇದರ ಅರ್ಥ ಬೇರೆ ಏನೂ ಅಲ್ಲ, ಡ್ರೈವ್ ಅಂತ. ಏನ್ ಡ್ರೈವ್ ಅಂತ ಇವ್ರಿಗೆ ಸದ್ಯಕ್ಕೆ ಗೊತ್ತಾಗಲ್ಲ. ಮುಂದೆ ಇನ್ನೊಬ್ರನ್ನ ಮೋಸ್ಟ್ಲಿ ಆ ಕಿಲ್ಲರ್ ಕೊಲೆ ಮಾಡ್ತಾನೆ ಅನ್ಸುತ್ತೆ. ಅದಕ್ಕೆ ಬ್ಯಾಟ್ ಮ್ಯಾನ್ ಗೆ ಕ್ಲೂ ಕೊಡ್ತಿರ್ಬೋದು. ಏನಾಗ್ತಿದೆ ಅಂತ ಮುಂದೆ ನೋಡೋಣ. ಮತ್ತೆ ಬ್ರೂಸ್ ಈಗ ಬ್ಯಾಟ್ ಮ್ಯಾನ್ ಆಗಿ ಲೆಫ್ಟಿನೆಂಟ್ ಜೇಮ್ಸ್ ಗಾರ್ಡನ್ ನ ಮೇಯರ್ ಅವರ ಕಾರ್ ಹತ್ರ ಕರ್ಕೊಂಡ್ ಬರ್ತಾನೆ. ಡ್ರೈವ್ ಅಂದ್ರೆ ಕಾರ್ಗೆ ಸಂಬಂಧಪಟ್ಟಿದ್ದೇನೋ ಆಗಿರ್ಬೋದು ಅಂತ. ಇವರಿಬ್ರು ಸರ್ಚ್ ಮಾಡಿದಾಗ ಬ್ಯಾಟ್ ಮ್ಯಾನ್ ಗೆ ಒಂದು ಕಾರ್ ಒಳಗೆ ಪೆನ್ ಡ್ರೈವ್ ಸಿಗುತ್ತೆ. ಇದಕ್ಕೆ ಮೇಯರ್ ನ ಹೆಬ್ಬೆಟ್ ಅನ್ನ ಕೂಡ ಕಟ್ಟಿದ್ದಾನೆ ಆ ಕಿಲ್ಲರ್. ಬ್ರೂಸ್ ಮತ್ತೆ ಆಲ್ಫ್ರೆಡ್ ಇಬ್ರು ಸೇರ್ಕೊಂಡು ಕೋಡ್ ಕ್ರ್ಯಾಕ್ ಮಾಡಿದಾಗ ಅದರ ಅರ್ಥ ಡ್ರೈವ್ ಅಂತ ಗೊತ್ತಾಗಿತ್ತು. ಅದಕ್ಕೆ ಪೆನ್ ಡ್ರೈವ್ ಜೊತೆ ಹೆಬ್ಬೆಟ್ ಅನ್ನ ಕೂಡ ಇಟ್ಟಿದ್ದಾನೆ. ಆ ಕಿಲ್ಲರ್ ತುಂಬಾನೇ ಇಂಟೆಲಿಜೆಂಟ್ ಇರೋದಂತೂ ಪಕ್ಕ. ಪೆನ್ ಡ್ರೈವ್ ನ ಕಂಪ್ಯೂಟರ್ ಗೆ ಹಾಕ್ತಿದ್ದಂಗೆ ಇದು ಎನ್ಕ್ರಿಪ್ಟ್ ಆಗಿದೆ ಅಂತ ಗೊತ್ತಾಗಿ ಮೇಯರ್ ನ ಹೆಬ್ಬೆಟ್ಟಿನ ಫಿಂಗರ್ ಪ್ರಿಂಟ್ ಇಟ್ಟಾಗ ಫೈಲ್ ಓಪನ್ ಆಗುತ್ತೆ. ಈ ಪೆನ್ ಡ್ರೈವ್ ನ ಕಾರಣದಿಂದ ಮೇಯರ್ ನ ಅಸಲಿ ಬಣ್ಣ ಬಯಲಾಗುತ್ತೆ. ಯಾಕೋ ಪೆನ್ ಡ್ರೈವ್ ಯಾರಿಗೂ ಆಗ್ಬರ್ತಿಲ್ಲ. ಈ ಪೆನ್ ಡ್ರೈವ್ ಅಲ್ಲಿರೋ ಫೋಟೋಸ್ ಅಲ್ಲಿ ಮೇಯರ್ ಯಾರೋ ಬೇರೆ ಹುಡುಗಿಯ ಜೊತೆ ಒಂದು ನೈಟ್ ಕ್ಲಬ್ ಇಂದ ಹೊರಗೆ ನಡ್ಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ. ಈಗ ಬ್ಯಾಟ್ ಮ್ಯಾನ್ ಗೆ ಅರ್ಥ ಆಯ್ತು ಆ ಕಿಲ್ಲರ್ ಕಾರ್ಡ್ ಅಲ್ಲಿ ಬರ್ದಿದ್ದ ಒಗಟಿನ ಅರ್ಥ ಏನಂದ್ರೆ ಹಿ ಲೈಸ್ ಸ್ಟಿಲ್ ಅಂತ. ಇವ್ರು ಅನ್ಕೊಂಡಿರ್ತಾರೆ ಇನ್ನೇನು ಸಾವನ್ನಪ್ಪಿರೋ ವ್ಯಕ್ತಿ ಸ್ಟಿಲ್ ಆಗಿ ಇರ್ತಾನೆ, ಅಲ್ಲಾಡೋದಿಲ್ವಲ್ಲ ಅಂತ. ಆದ್ರೆ ಈಗ ಲೈಸ್ ನ ಇನ್ನೊಂದು ಅರ್ಥ ಇರೋದು ಇವ್ರಿಗೆ ಅರಿವಾಗುತ್ತೆ. ಲೈಸ್ ನ ಇನ್ನೊಂದು ಅರ್ಥನೇ ಸುಳ್ಳು. ಈ ಮೇಯರ್ ಸಾವನ್ನಪ್ಪಿದ್ರು ಇನ್ನೂ ಸುಳ್ಳು ಹೇಳ್ತಿದ್ದಾನೆ ಅಂತ ಆ ಒಗಟಿನ ನಿಜವಾದ ಅರ್ಥ. ಯಾರ ಬಗ್ಗೆ ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ಈ ಹುಡುಗಿಯ ಬಗ್ಗೆ. ಮೇಯರ್ಗೆ ಹೆಂಡತಿ ಮಗ ಇದ್ರೂ ಕೂಡ ಬೇರೆಯವ್ರ ಜೊತೆ ಅಫೇರ್ ಇತ್ತು. ಇದೇ ಫೋಟೋಲಿ ಜೇಮ್ಸ್ ಗಾರ್ಡನ್ ಪೆಂಗ್ವಿನ್ ಅನ್ನೋ ವ್ಯಕ್ತಿ ಕೂಡ ಇರೋದನ್ನ ನೋಡ್ತಾರೆ. ಕಾರ್ಮೈನ್ ಫ್ಯಾಲ್ಕೋನ್ ಅನ್ನೋ ಒಬ್ಬ ಪವರ್ಫುಲ್ ಮಾಫಿಯಾ ಲೀಡರ್ ನ ರೈಟ್ ಹ್ಯಾಂಡ್ ಈ ಪೆಂಗ್ವಿನ್. ಸ್ನೇಹಿತರೆ ಇಲ್ಲಿ ತುಂಬಾನೇ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾರೆ, ಹಾಗಾಗಿ ಎಲ್ಲರ ಹೆಸರನ್ನ ನೆನ್ಪಿಡ್ಕೊಳ್ಳಿ. ಸದ್ಯಕ್ಕೆ ಪೆಂಗ್ವಿನ್ ಮತ್ತೆ ಈ ಕಾರ್ಮೈನ್ ಫ್ಯಾಲ್ಕೋನ್ ಅನ್ನೋ ಕ್ರಿಮಿನಲ್ಸ್ ಗೊತ್ತಾದ್ರೆ ಸಾಕು. ಆ ಕಿಲ್ಲರ್ ವರ್ಗೂ ತಲುಪೋದಕ್ಕೆ ಇವರೆಲ್ಲ ಸೇತುವೆ ತರ. ಸೊ ಬ್ಯಾಟ್ ಮ್ಯಾನ್ ಹಿಂದೆನೆ ಸೀದಾ ಪೆಂಗ್ವಿನ್ ನಡೆಸ್ತಾ ಇರೋ ನೈಟ್ ಕ್ಲಬ್ಗೆ ಬಂದಾಗ ಇವನನ್ನ ಒಳಗೇನೆ ಬಿಡಲ್ಲ. ಆದ್ರೆ ಎಲ್ಲರಿಗೂ ಹೊಡೆದು ಒಳಗೆ ನುಗ್ತಾನೆ. ತುಂಬಾನೇ ಜನ ಬ್ಯಾಟ್ ಮ್ಯಾನ್ಗೆ ತಡೆಯೋಕೆ ಬಂದ್ರು ಆಗಲ್ಲ. ಕೊನೆಗೆ ಪೆಂಗ್ವಿನ್ನೇ ಇವನ ಹತ್ರ ಬರ್ತಾನೆ. ನಾನು ಇಲ್ಲಿದ್ದೀನಿ, ಸೈಡ್ಗೆ ಹೋಗಿ ಮಾತಾಡೋಣ ಬಾ ಅಂತ ಕರೀತಾನೆ. ಬ್ಯಾಟ್ ಮ್ಯಾನ್ ಮೇಯರ್ ನ ಫೋಟೋ ತೋರಿಸಿ ಈ ಫೋಟೋ ಅಲ್ಲಿರೋ ಹುಡುಗಿ ಯಾರು ಅಂತ ಕೇಳಿದಾಗ ನನ್ಗೆ ಗೊತ್ತಿಲ್ಲ, ಇಲ್ಲಿ ತುಂಬಾನೇ ಜನ ಬರ್ತಾರೆ ಅಂತ ಹೇಳ್ತಾನೆ. ಏನೇ ಮಾಡಿ ಹೆದರಿಸಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಇವನು ಹೇಳ್ತಾ ಇದ್ದಾನೆ. ಆದ್ರೆ ಇದೇ ಸಮಯಕ್ಕೆ ಅಲ್ಲಿಗೆ ಒಬ್ಳು ವೇಟ್ರೆಸ್ ಬಂದಾಗ ಈ ಫೋಟೋನ ನೋಡಿ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೊಂತಾಳೆ. ಇದರಿಂದ ಬ್ಯಾಟ್ ಮ್ಯಾನ್ಗೆ ಡೌಟ್ ಬರುತ್ತೆ ಇವಳಿಗೇನಾದ್ರೂ ಆ ಹುಡುಗಿಯ ಬಗ್ಗೆ ಗೊತ್ತಾ ಅಂತ. ಇವಳು ಈ ನೈಟ್ ಕ್ಲಬ್ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಹೊರಟಾಗ ಬ್ಯಾಟ್ ಮ್ಯಾನ್ ಇವಳನ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ಬ್ಯಾಟ್ ಮ್ಯಾನ್ ಗೆಸ್ ಮಾಡ್ದಂಗೆ ಈ ವೇಟ್ರೆಸ್ ನ ಮನೆಯಲ್ಲೇ ಮೇಯರ್ ಜೊತೆ ಇದ್ದ ಹುಡುಗಿ ಕುತ್ಕೊಂಡು ಅಳ್ತಾ ಇದ್ದಾಳೆ. ಯಾಕೆ ಅಂದ್ರೆ ಆ ಕಿಲ್ಲರ್ ಮೇಯರ್ ನ ಫೋಟೋಸ್ ವೈರಲ್ ಮಾಡ್ಬಿಟ್ಟಿದ್ದಾನೆ. ಇವಳು ಕೂಡ ಅವನ ಜೊತೆ ಇದ್ದಾಳಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ. ಈಗ ನಮ್ಗೆ ಗೊತ್ತಾಗುತ್ತೆ ನೈಟ್ ಕ್ಲಬ್ ಅಲ್ಲಿ ವೇಟ್ರೆಸ್ ಆಗಿದ್ದಲ್ಲ ಅವಳ ಹೆಸರು ಸೆಲಿನಾ ಅಂತ. ಇವಳ ಫ್ರೆಂಡ್ ಅಂದ್ರೆ ಮೇಯರ್ ಜೊತೆ ಫೋಟೋ ಅಲ್ಲಿ ಇದ್ದಾಳಲ್ಲ ಅವಳ ಹೆಸರು ಆನಿಕಾ. ನೆಕ್ಸ್ಟ್ ಸೆಲಿನಾ ನೀಟಾಗಿ ಸೂಟ್ ಮತ್ತೆ ಮಾಸ್ಕ್ ಎಲ್ಲ ಹಾಕೊಂತಾಳೆ. ಅಂದ್ರೆ ಇವಳು ಕ್ಯಾಟ್ ವುಮೆನ್ ಆಗಿದ್ದಾಳೆ. ಮಾಸ್ಕ್ ಹಾಕ್ದಾಗ ಕ್ಯಾಟ್ ವುಮೆನ್, ತೆಗ್ದಾಗ ಸೆಲಿನಾ. ಸೊ ಇವಳು ಸೀದಾ ಮೇಯರ್ ನ ಮನೆಗೆ ಬರ್ತಾಳೆ, ಅಂದ್ರೆ ಕ್ರೈಮ್ ಸೀನ್ಗೆ. ಇಲ್ಲಿರೋ ಲಾಕರ್ ನ ಇವಳು ಓಪನ್ ಮಾಡ್ತಿದ್ದಾಗ ಸರಿಯಾದ ಸಮಯಕ್ಕೆ ಬ್ಯಾಟ್ ಮ್ಯಾನ್ ಬರ್ತಾನೆ. ನಿನ್ ಫ್ರೆಂಡ್ ಆನಿಕಾಗಿ ಏನಾಯ್ತು, ತುಂಬಾನೇ ಅಳ್ತಿದ್ಲಲ್ಲ ಅಂತ ಇವನು ಕೇಳಿದಾಗ ಅವಳು ಏನು ನನಗೆ ಹೇಳ್ತಿಲ್ಲ. ಮೇಯರ್ ಅಥವಾ ಬೇರೆಯವ್ರು ಯಾರೋ ಅವಳಿಗೆ ತುಂಬಾನೇ ತೊಂದರೆ ಕೊಟ್ಟಿರೋ ಹಾಗೆ ಕಾಣ್ತಿದೆ. ನಾವು ಬೇರೆ ಊರಿಗೆ ಹೋಗಿ ಸೆಟಲ್ ಆಗೋಣ ಅಂದ್ರೆ ಮೇಯರ್ ಅವಳ ಪಾಸ್ಪೋರ್ಟ್ ಕಿತ್ತಿಡ್ಕೊಂಡಿದ್ದ, ಅದಕ್ಕೆ ಅದನ್ನ ಕದಿಯೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಸೆಲಿನಾ. ಸೊ ಏನ್ ಸಮಸ್ಯೆ ಆಗಿದೆ ಅಂತ ಆನಿಕಾ ಹತ್ರನೇ ಹೋಗಿ ವಿಚಾರಿಸೋಣ ಅಂತ ಇವರಿಬ್ರು ವಾಪಸ್ ಬರೋ ಅಷ್ಟರಲ್ಲಿ ಆನಿಕಾ ಮನೆಯಲ್ಲಿ ಕಾಣ್ತಾನೆ ಇಲ್ಲ. ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದ್ದವೆ. ಅಂದ್ರೆ ಯಾರೋ ಆನಿಕಾನ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಆಯ್ತು. ಮನೆಯಲ್ಲಿರೋ ಟಿವಿ ಮಾತ್ರ ವರ್ಕ್ ಆಗ್ತಿದೆ. ನ್ಯೂಸ್ ಅಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಿದ್ದಾರೆ. ಆ ಕಿಲ್ಲರ್ ತನ್ನ 2ನೇ ವಿಕ್ಟಿಮ್ ನ ಕೊಲೆ ಮಾಡಿದ್ದಾನೆ. ಯಾರು ಅಂದ್ರೆ ಪೊಲೀಸ್ ಕಮಿಷನರ್. ಸಾಯಿಸೋಕು ಮುಂಚೆ ಒಂದು ವಿಡಿಯೋ ಕೂಡ ಮಾಡಿ ಕಿಲ್ಲರ್ ವೈರಲ್ ಮಾಡಿದ್ದಾನೆ. ಈ ಕಿಲ್ಲರ್ ವಿಡಿಯೋ ಅಲ್ಲಿ ತನ್ನನ್ನ ತಾನು ರಿಡ್ಲರ್ ಅಂತ ಕರ್ಕೊಂತಾ ಇದ್ದಾನೆ. ಯಾಕೆ ಅಂದ್ರೆ ರಿಡಲ್ಸ್ ನ ಅಂದ್ರೆ ಒಗಟನ್ನ ಬ್ಯಾಟ್ ಮ್ಯಾನ್ ಗೋಸ್ಕರ ಬಿಟ್ಟೋಗಿರ್ತಾನಲ್ಲ ಅದಕ್ಕೆ. ಈ ವಿಡಿಯೋ ಅಲ್ಲಿ ರಿಡ್ಲರ್ ಹೇಳ್ತಿದ್ದಾನೆ, ಮೇಯರ್ ನೀವ್ ಯಾರು ಅನ್ಕೊಂಡಂಗೆ ಒಳ್ಳೆಯವನಲ್ಲ, ಅದಕ್ಕೆ ಅವನನ್ನ ಸಾಯಿಸಿದೆ. ಈಗ ಅದೇ ರೀತಿ ಕೊಲೆಗಳು ಒಂದೊಂದಾಗೆ ನಡೀತಾ ಹೋಗುತ್ತೆ. ಎಲ್ಲಿವರೆಗೂ ಅಂದ್ರೆ ಈ ಸಿಟಿಯ ನಿಜವಾದ ಮುಖ ಎಲ್ಲರಿಗೂ ಗೊತ್ತಾಗೋವರೆಗೂ ಅಂತ ವಿಡಿಯೋ ಮಾಡಿದ್ದಾನೆ. ವಿಡಿಯೋ ಅಲ್ಲಿ ಕಮಿಷನರ್ಗೆ ಒಂದು ಸ್ಪೆಷಲ್ ಆಗಿರೋ ಹೆಲ್ಮೆಟ್ ಹಾಕಿ ಅವನಿಗೆ ರ್ಯಾಟ್ ಪಾಯ್ಸನ್ ನ ಇಂಜೆಕ್ಟ್ ಮಾಡಿದ್ದಾನೆ. ಜೊತೆಗೆ ಹೆಲ್ಮೆಟ್ ನ ಒಳಗೆ ಇಲಿಗಳನ್ನ ಕೂಡ ಬಿಟ್ಟಿದ್ದಾನೆ, ಇವುಗಳಿಂದ ಕಚ್ಚಿಸ್ಕೊಂಡು ಸಾಯ್ಲಿ ಅಂತ. ಸೆಲಿನಾ ಟಿವಿ
ಮೂವಿಯಲ್ಲಿ ತೋರಿಸ್ತಿರೋ ಕಮಿಷನರ್ನ ಫೋಟೋನ ನೋಡಿ ಇವನು ಕೂಡ ನಾನು ವರ್ಕ್ ಮಾಡೋ ನೈಟ್ ಕ್ಲಬ್ಗೆ ಬರ್ತಿದ್ದ. ಇವನ್ ಮಾತ್ರ ಅಲ್ಲ, ಒಳ್ಳೆ ಸ್ಥಾನದಲ್ಲಿರೋ ವ್ಯಕ್ತಿಗಳು ಕೂಡ ನೈಟ್ ಕ್ಲಬ್ಗೆ ಬರ್ತಾರೆ. ಮೇಲೆ ನೈಟ್ ಕ್ಲಬ್ ಇದೆ, ಆದ್ರೆ ಕೆಳಗೆ ಇನ್ನೊಂದು ಸೀಕ್ರೆಟ್ ಜಾಗ ಇದೆ. ಅಲ್ಲಿ ಮಾಫಿಯಾ ಲೀಡರ್ ಕಾರ್ಮೈನ್ ಫ್ಯಾಲ್ಕಾನ್ ಜೊತೆ ಬೇರೆ ಬೇರೆ ಕ್ರಿಮಿನಲ್ಸ್ ಎಲ್ಲ ಮೀಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ನಂತರ ಬ್ಯಾಟ್ಮ್ಯಾನ್ ಜೇಮ್ಸ್ ಗಾರ್ಡನ್ ಹತ್ರ ಬಂದಾಗ ಆಲ್ರೆಡಿ ಇವರು ಕಮಿಷನರ್ನ ಬಾಡಿಯನ್ನ ಹುಡುಕಿದ್ದಾರೆ. ಜೊತೆಗೆ ಕಮಿಷನರ್ಗೆ ಹಾಕಿದ್ದ ಹೆಲ್ಮೆಟ್ ಕೂಡ ಸಿಕ್ಕಿದೆ. ಇದರ ಮೇಲೆ ಇನ್ನಷ್ಟು ಸೀಕ್ರೆಟ್ ಸಿಂಬಲ್ಸ್ ಇದೆ. ಮತ್ತೆ ಬ್ಯಾಟ್ಮ್ಯಾನ್ಗೋಸ್ಕರ ಒಂದು ಎನ್ವಲಪ್ ನ ಬಿಟ್ಟೋಗಿದ್ದಾನೆ. ಇದರ ಒಳಗೆ ಕಮಿಷನರ್ ನೈಟ್ ಕ್ಲಬ್ ಹತ್ರ ಇರೋ ಫೋಟೋ ಇಟ್ಟಿದ್ದಾನೆ ಆ ರಿಡ್ಲರ್. ಮತ್ತೆ ಕಾರ್ಡ್ ಅಲ್ಲಿ ಬರ್ದಿದ್ದಾನೆ, ಚಕ್ರವ್ಯೂಹದ ಒಳಗೆ ಹೋಗಿ ಇಲಿಯನ್ನ ಹಿಡ್ಕೊಂಡು ಬೆಳಕಿಗೆ ಕರ್ಕೊಂಡು ಬಂದ್ರೆ ನಾನಿರೋ ಜಾಗ ನಿನಗೆ ಗೊತ್ತಾಗುತ್ತೆ ಅಂತ. ಅಂದ್ರೆ ರಿಡ್ಲರ್ಗೆ ಎಲ್ಲಾ ವಿಷಯ ಗೊತ್ತಿದ್ರು ಬ್ಯಾಟ್ಮ್ಯಾನ್ಗೆ ಡೈರೆಕ್ಟ್ ಆಗಿ ಯಾರು ಕೆಟ್ಟವರು ಅಂತ ಹೇಳ್ತಿಲ್ಲ, ಬೇಕು ಅಂತಾನೆ ಆಟ ಆಡಿಸ್ತಾ ಇದ್ದಾನೆ. ಸೊ ನೈಟ್ ಕ್ಲಬ್ಗೆ ಗೌರ್ಮೆಂಟ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಳ್ಳೋಕೋಸ್ಕರ ಸೆಲೀನಾಳ ಕಣ್ಣಿಗೆ ತನ್ನ ಲೆನ್ಸ್ ನ ಹಾಕಿ ಕಳಿಸ್ತಾನೆ. ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡುತ್ತಲ್ಲ ಆ ಲೆನ್ಸ್. ಸೆಲೀನಾ ಯಾರ್ಯಾರನ್ನ ನೋಡ್ತಾಳೋ ಅವರನ್ನೆಲ್ಲ ಲೈವ್ ಆಗಿ ಸ್ಕ್ರೀನ್ ಮೇಲೆ ಬ್ಯಾಟ್ಮ್ಯಾನ್ ಕೂಡ ನೋಡ್ತಾನೆ. ಇದರ ಜೊತೆಗೆ ಅವರ ಮುಖವನ್ನ ಸ್ಕ್ಯಾನ್ ಮಾಡಿ ಅವ್ರು ಯಾರು ಅಂತ ಕೂಡ ತಿಳ್ಕೊಂತಾನೆ. ಸೊ ಬ್ಯಾಟ್ಮ್ಯಾನ್ಗೆ ಗೊತ್ತಾಗುತ್ತೆ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಗೌರ್ಮೆಂಟ್ ಆಫೀಷಿಯಲ್ಸೇ ಆಗಿದ್ದಾರೆ. ಪೊಲೀಸ್ ಆಫೀಸರ್ಸ್, ಡಿಸ್ಟ್ರಿಕ್ಟ್ ಅಟಾರ್ನಿ ಅಂದ್ರೆ ಲಾಯರ್ ಎಲ್ಲ ಇದ್ದಾರೆ. ಡ್ರಾಪ್ಸ್ ಅನ್ನು ಡ್ರಗ್ಸ್ ನ ಕೂಡ ಎಲ್ಲರೂ ತಗೊಂತಿದ್ದಾರೆ. ಗಿಲ್ ಅನ್ನೋ ಲಾಯರ್ನ ಸೆಲಿನ್ನ ಮಾತಾಡಿಸಿ ಮಾತಲ್ಲೇ ಹಾಗೆ ಇಲಿಯ ಬಗ್ಗೆ ಕೇಳ್ತಾಳೆ, ಏನಿದು ಇಲಿ ಕತೆ ಅಂತ. ಅಂದ್ರೆ ಆ ಕಿಲ್ಲರ್ ಕೂಡ ಬ್ಯಾಟ್ಮ್ಯಾನ್ ನ ಕಾರ್ಡ್ ಅಲ್ಲಿ ಚಕ್ರವ್ಯೂಹದಿಂದ ಇಲಿಯನ್ನ ಬೆಳಕಿಗೆ ಕರ್ಕೊಂಡ್ ಬಾ ಅಂತ ಬರ್ತಿದ್ನಲ್ಲ, ಅದಕ್ಕೆ ಬ್ಯಾಟ್ಮ್ಯಾನ್ ಇಯರ್ ಪಾಡ್ಸ್ ನ ಮುಖಾಂತರ ಇವಳಿಗೆ ಎಲ್ಲಾ ಡೀಟೇಲ್ಸ್ ನ ಕೇಳ್ಕೊಳ್ಳೋದಕ್ಕೆ ಹೇಳ್ತಿದ್ದಾನೆ. ಗಿಲ್ ಡ್ರಗ್ಸ್ ನ ನಶೆಯಲ್ಲಿ ನಮ್ಮ ಒಬ್ಬ ಇನ್ಫಾರ್ಮರ್ ಇದ್ದ, ಅವನನ್ನೇ ನಾವು ಇಲಿ ಅಂತ ಕರಿತಾ ಇದ್ದಿದ್ದು. ಅವನ ಸಹಾಯದಿಂದಾನೇ ನಾವು ಸಾಲ್ವೆಟೋರ್ ಮರೋನಿಯನ್ನ ಹಿಡಿದಿದ್ದು ಅಂತ ಹೇಳ್ತಾನೆ. ಈ ಸಾಲ್ವೆಟರ್ ಮರೋನಿ ಯಾರು ಅಂದ್ರೆ ಸ್ನೇಹಿತರೆ, ಕಾರ್ಮೈನ್ ಫ್ಯಾಲ್ಕಾನ್ ನ ರೀತಿ ಇವನು ಕೂಡ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಮತ್ತೆ ಡ್ರಗ್ ಕಿಂಗ್ ಪಿನ್ ಆಗಿದ್ದ. ಆದ್ರೆ ಈಗ ಇವನನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರೋ 2008ರ ದ ಡಾರ್ಕ್ ನೈಟ್ ಮೂವಿ ನೋಡಿದ್ರೆ ನಿಮ್ಗೆ ಈ ಸಾಲ್ವೆಟೋರ್ ಮರೋನಿ ಯಾರು ಅಂತ ಗೊತ್ತಿರುತ್ತೆ. ಸಾಲ್ವೆಟೋರ್ ಮರೋನಿ ಜೈಲ್ಗೆ ಹೋಗಾದ್ಮೇಲೆ ಈ ಪೆಂಗ್ವಿನ್ ಕಾರ್ಮೈನ್ ಫ್ಯಾಲ್ಕಾನ್ ಎಲ್ಲ ಸೇರ್ಕೊಂಡು ಡ್ರಗ್ಸ್ ದಂಧೆಯಲ್ಲಿ ಮೇಲೆ ಬಂದಿದ್ದಾರೆ. ಇದೇ ಜಾಗದಲ್ಲಿ ಕಾರ್ಮೈನ್ ಫ್ಯಾಲ್ಕಾನ್ ನ ಕೂಡ ನಾವು ನೋಡ್ತೀವಿ. ಇವನು ಸೆಲೀನಾನ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ. ಬ್ಯಾಟ್ಮ್ಯಾನ್ಗೆ ಇದನ್ನ ನೋಡಿ ಶಾಕ್ ಆಗೋಗುತ್ತೆ. ಸೆಲೀನಾಗೆ ಕಾರ್ಮೈನ್ ಫ್ಯಾಲ್ಕಾನ್ ಮೊದ್ಲಿಂದನೂ ಪರಿಚಯ ಅಂತ. ಇದರ ಬಗ್ಗೆ ಕೇಳಿದ್ರೆ ಸೆಲೀನಾ ಸರಿಯಾಗಿ ಉತ್ತರ ಕೊಡಲ್ಲ, ಇಲ್ಲಿಂದ ಹೊರಡ್ತಾಳೆ. ಲಾಯರ್ ಗಿಲ್ ಕೂಡ ನೈಟ್ ಕ್ಲಬ್ ಇಂದ ಹೋಗೋಕೆ ತನ್ನ ಕಾರ್ ಒಳಗೆ ಬಂದಾಗ ಹಿಂದಿನ ಸೀಟಲ್ಲೇ ಇದ್ದ ರಿಡ್ಲರ್ ಇವನ ಮೇಲೆ ದಾಳಿ ಮಾಡ್ತಾನೆ. ನೆಕ್ಸ್ಟಿನಲ್ಲಿ ಬ್ಯಾಟ್ಮ್ಯಾನ್ಗೆ ಕಮಿಷನರ್ನ ಸಾಯಿಸೋಕೆ ಅಂತ ರಿಡ್ಲರ್ ಒಂದು ಹೆಲ್ಮೆಟ್ ನ ಉಪಯೋಗಿಸಿದ್ನಲ್ಲ, ಅದರಲ್ಲಿದ್ದ ಸಿಂಬಲ್ಸ್ ಮತ್ತೆ ಕೋಡ್ ನ ಆಲ್ಫ್ರೆಡ್ ಕ್ರ್ಯಾಕ್ ಮಾಡಿ ಬಂದು ಬ್ಯಾಟ್ಮ್ಯಾನ್ಗೆ ಹೇಳ್ತಿದ್ದಾರೆ. ಇದರ ಅರ್ಥ ಎಲ್ ರಾಟಾ ಅಲಾಡಾ ಅಂತ. ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ ರೆಕ್ಕೆ ಇರೋ ಇಲಿ. ಪಾರಿವಾಳಕ್ಕೂ ಕೂಡ ರೆಕ್ಕೆ ಇರೋ ಇಲಿ ಅಂತ ಹೇಳ್ತಾರೆ. ಎರಡು ಜಾಸ್ತಿ ಗಲೀಜ್ ಮಾಡ್ತಾವಲ್ಲ ಅದಕ್ಕೆ. ಈ ಪಾರಿವಾಳ ಅಂದ್ರೆ ಸ್ನೇಹಿತರೆ ಇನ್ನೊಂದು ಅರ್ಥ ಪೊಲೀಸ್ ಇನ್ಫಾರ್ಮರ್ ಅಂತ. ನಿಮ್ಗೆ ಗೊತ್ತೇ ಇರುತ್ತೆ, ಪಾರಿವಾಳಗಳನ್ನ ಮೊದಲು ಇನ್ಫಾರ್ಮೇಶನ್ ಒಬ್ಬರಿಂದ ಇನ್ನೊಬ್ಬರಿಗೆ ಸೆಂಡ್ ಮಾಡೋಕೆ ಬಳಸ್ತಾ ಇದ್ರು. ಆದ್ರೆ ಯಾರು ಈ ಇನ್ಫಾರ್ಮರ್ ಏನ್ ಕತೆ ಅಂತ ಬ್ಯಾಟ್ಮ್ಯಾನ್ಗೆ ಗೊತ್ತಾಗಲ್ಲ. ಸದ್ಯಕ್ಕೆ ಡಾನ್ ಮಿಚೆಲ್ ಅಂದ್ರೆ ಮೇಯರ್ನ ಅಂತ್ಯ ಸಂಸ್ಕಾರ ಇದೆ ಅಂತ ಬ್ಯಾಟ್ಮ್ಯಾನ್ ಬದಲಾಗಿ ಬ್ರೂಸ್ ವೇನ್ ಆಗಿ ಬರ್ತಾನೆ. ಮೇಯರ್ನ ಅಂತ್ಯ ಸಂಸ್ಕಾರಕ್ಕೆ ತುಂಬಾನೇ ಜನ ಬಂದಿದ್ದಾರೆ. ಕಾರ್ಮೈನ್ ಫ್ಯಾಲ್ಕಾನ್ ಕೂಡ ಬಂದಿದ್ದಾನೆ. ಬ್ರೂಸ್ಗೆ ಕಾರ್ಮೈನ್ ಫ್ಯಾಲ್ಕಾನ್ ಯಾರು ಅಂತ ಇವನು ಚಿಕ್ಕವನಿದ್ದಾಗ್ಲಿಂದಾನು ಗೊತ್ತು. ಒಂದಿನ ಕಾರ್ಮೈನ್ ಫ್ಯಾಲ್ಕಾನ್ಗೆ ಯಾರೋ ಶೂಟ್ ಮಾಡಿದ್ದಾಗ ಹಾಸ್ಪಿಟಲ್ಗೆ ಹೋಗೋಕಾಗದೆ ಬ್ರೂಸ್ ಅವ್ರ ಅಪ್ಪ ಥಾಮಸ್ ವೇನ್ ಹತ್ರ ಬಂದಾಗ ಇವನೊಬ್ಬ ಕ್ರಿಮಿನಲ್ ಅಂತ ವಾಪಸ್ ಕಳಿಸ್ದೆ. ತಕ್ಷಣ ಡಾಕ್ಟರ್ ನ ಕರೆಸಿ ಡೈನಿಂಗ್ ಟೇಬಲ್ ಮೇಲೆನೆ ಆಪರೇಷನ್ ಮಾಡಿ ಇವನ ಪ್ರಾಣ ಉಳಿಸಿರ್ತಾರೆ. ಆ ಸಮಯದಲ್ಲಿ ಬ್ರೂಸ್ ತುಂಬಾನೇ ಚಿಕ್ಕವನಿದ್ದ. ಸೊ ಈಗ ಈ ಜಾಗದಲ್ಲಿ ತುಂಬಾನೇ ಜನ ಬಡವರು ರಿಡ್ಲರ್ ನ ರೀತಿ ಮಾಸ್ಕ್ ಹಾಕೊಂಡು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಆ ರಿಡ್ಲರ್ ಭ್ರಷ್ಟ ಅಧಿಕಾರಿಗಳನ್ನ ಮಾತ್ರ ಸಾಯಿಸ್ತಾ ಇರೋದು. ಇದೇ ಸೀನಲ್ಲಿ ನಮ್ಗೆ ಗಾಥಮ್ ರಿನಿವಲ್ ಫಂಡ್ ನ ಬಗ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಏನಿದು ಅಂತ ಮುಂದೆ ನೋಡೋಣ. ಇದನ್ನ ಕೂಡ ಬ್ರೂಸ್ ಅವರ ತಂದೆ ಥಾಮಸ್ ವೇನ್ ಶುರು ಮಾಡಿದ್ರು. ಎಲ್ಲ ಮೌನಾಚರಣೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾರೋ ಒಬ್ಬ ವ್ಯಕ್ತಿ ಸೀದಾ ಬಿಲ್ಡಿಂಗ್ ಒಳಗೇನೆ ಕಾರ್ ನುಗ್ಗಿಸ್ಕೊಂಡ್ ಬರ್ತಾನೆ. ಇವನ್ ಬೇರೆ ಯಾರು ಅಲ್ಲ, ಲಾಯರ್ ಗಿಲ್. ಇವನ ಕತ್ತಲ್ಲಿ ಬಾಂಬ್ ಇದೆ, ಕೈಯಲ್ಲಿ ಫೋನ್ ಇದೆ. ಆ ರಿಡ್ಲರೇ ಇವನಿಗೆ ಬ್ಲಾಕ್ ಮೇಲ್ ಮಾಡಿ ಇಲ್ಲಿಗೆ ಬರೋ ಹಾಗೆ ಮಾಡಿರೋದು. ಪೊಲೀಸ್ ಅವರೆಲ್ಲ ಜನರನ್ನ ಹೊರಗೆ ಕರ್ಕೊಂಡು ಹೋದಾಗ ಬ್ರೂಸ್ ಬ್ಯಾಟ್ಮ್ಯಾನ್ ಆಗಿ ಗಿಲ್ ಹತ್ರ ಬರ್ತಾನೆ. ಇವನ ಹತ್ರ ಏನ್ ವಿಷಯ ಅಂತ ತಿಳ್ಕೊಳ್ಳೋಕೋಸ್ಕರ. ಗಿಲ್ ನ ಹತ್ರ ಬ್ಯಾಟ್ಮ್ಯಾನ್ ಗೋಸ್ಕರ ಕಾರ್ಡ್ ಇದೆ. ಮತ್ತೆ ರಿಡ್ಲರ್ ಗಿಲ್ ಕೈಯಲ್ಲಿರೋ ಫೋನ್ ಗೆ ಕಾಲ್ ಮಾಡ್ತಾನೆ. ಕಾರ್ಡ್ ಅಲ್ಲಿ ಫೋನ್ ನ ರಿಸೀವ್ ಮಾಡುವಂತ ಬರ್ದಿರೋದ್ರಿಂದ ಬ್ಯಾಟ್ಮ್ಯಾನ್ ಕಾಲ್ ನ ರಿಸೀವ್ ಮಾಡಿದಾಗ ಗಿಲ್ಗೆ ರಿಡ್ಲರ್ ಹೇಳ್ತಿದ್ದಾನೆ, ನಿನ್ಗೆ 3 ಒಗಟನ್ನ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಟ್ರೆ ಬಾಂಬ್ ನ ಕತ್ತಿಂದ ತೆಗೆಯೋಕೆ ಪಾಸ್ವರ್ಡ್ ಹೇಳ್ತೀನಿ ಎಂದಾಗ ಇದಕ್ಕೆ ಒಪ್ಕೊಂತಾನೆ ಗಿಲ್.
ರಿಡ್ಲರ್ ಒಂದೊಂದಾಗಿ ರಿಡಲ್ಸ್ ನ ಕೇಳ್ತಾ ಹೋಗ್ತಾನೆ, ಅಂದ್ರೆ ಒಗಟನ್ನ ಕೇಳ್ತಾನೆ. ಇವ್ನ್ಗೆ ಏನು ಅರ್ಥನೇ ಆಗ್ತಿಲ್ಲ. ಆದ್ರೆ ಬ್ಯಾಟ್ಮನ್ಗೆ ಈ ಒಗಟಿನ ಅರ್ಥ ಗೊತ್ತಾಯ್ತು. ಸಿಂಪಲ್ ಆಗಿ ಇವ್ನ್ ಕೇಳಿದ ಒಗಟುಗಳಿಗೆ ಉತ್ತರ ಏನಂದ್ರೆ ಗಿಲ್ ಯಾಕೆ ಕಾರ್ಮೈನ್ ಫ್ಯಾಲ್ಕೋನ್ ಜೊತೆ ಸೇರ್ಕೊಂಡಿದ್ದಾನೆ, ಮತ್ತೆ ಸಾಲ್ವಟೋರ್ ಮರೋನಿ ಕೇಸಲ್ಲಿ ಇದ್ದ ಆ ಇನ್ಫಾರ್ಮರ್ ಯಾರು ಅಂತ. ಆದ್ರೆ ಆ ಇನ್ಫಾರ್ಮರ್ ಯಾರು ಅಂತ ಗಿಲ್ ಹೇಳ್ತಾನೆ ಇಲ್ಲ, ಸಾಯೋಕು ರೆಡಿ ಆಗಿದ್ದಾನೆ. ರಿಡ್ಲರ್ ಇವನ್ಗೆ ಉತ್ತರ ಹೇಳೋಕೆ 2 ನಿಮಿಷ ಟೈಮ್ ಕೊಟ್ಟಿದ್ದ. ಆದ್ರೆ ಗಿಲ್ ಕೊನೆಗೂ ಆ ಇನ್ಫಾರ್ಮರ್ ಯಾರು ಅಂತ ಹೇಳಲ್ಲ. ಟೈಮ್ ಆಗಿ ಕೊನೆಗೂ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಲ್ಲೇ ಇದ್ದ ಬ್ಯಾಟ್ಮ್ಯಾನ್ ಬ್ಲಾಸ್ಟ್ ನ ಕಾರಣದಿಂದ ಪ್ರಜ್ಞೆ ತಪ್ತಾನೆ. ಪೊಲೀಸರು ಬ್ಯಾಟ್ಮ್ಯಾನ್ ನ ಕರ್ಕೊಂಡು ಬಂದು ಸೆಲ್ಲಲ್ಲಿ ಇಟ್ಟಿದ್ದಾರೆ. ಮತ್ತೆ ಇವನ ಮಾಸ್ಕ್ ಅನ್ನ ತೆಗೆಯೋಕೆ ಹೋದಾಗ ತಕ್ಷಣ ಬ್ಯಾಟ್ಮ್ಯಾನ್ಗೆ ಎಚ್ಚರಿಕೆ ಆಗಿ ಎಲ್ಲರ ಮೇಲೂ ದಾಳಿ ಮಾಡೋಕೆ ಶುರು ಮಾಡ್ತಾನೆ, ಎಲ್ಲಿ ಮಾಸ್ಕ್ ನ ತೆಗೆದ್ಬಿಡ್ತಾರೋ ಅಂತ. ಜೇಮ್ಸ್ ಗಾರ್ಡನ್ ಬಂದು ಬ್ಯಾಟ್ಮ್ಯಾನ್ಗೆ ಸಮಾಧಾನ ಮಾಡಿ 1-2 ನಿಮಿಷ ಟೈಮ್ ಕೊಡಿ, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಜೇಮ್ಸ್ ಗಾರ್ಡನ್ ಬೇರೆ ಪೊಲೀಸ್ ಆಫೀಸರ್ಸ್ ನ ಹೊರಗೆ ಕಳಿಸ್ತಾರೆ. ಇವರು ಬ್ಯಾಟ್ಮ್ಯಾನ್ಗೆ ಯಾಗೂ ಕಾಣ್ದಂಗೆ ಕೀ ಕೊಟ್ಟು ಈ ಬಿಲ್ಡಿಂಗ್ ಇಂದ ಹೊರಗೆ ಹೋಗೋಕೆ ದಾರಿ ಹೇಳಿ ನನ್ಗೆ ಹೊಡೆದು ಎಸ್ಕೇಪ್ ಆಗು ಅಂತ ಹೇಳ್ತಾರೆ. ಬ್ಯಾಟ್ಮ್ಯಾನ್ ಜೇಮ್ಸ್ ಗಾರ್ಡನ್ ನ ಮುಖಕ್ಕೆ ಪಂಚ್ ಮಾಡಿ ಎಸ್ಕೇಪ್ ಆಗ್ತಾನೆ. ಆದ್ರೆ ಜೋರಾಗೇನು ಹೊಡೆಯಲ್ಲ. ಪೊಲೀಸರು ಡಿಸ್ಟ್ರಾಕ್ಟ್ ಆಗ್ಲಿ ಅಂತ ಈ ರೀತಿ ಇವರಿಬ್ರು ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ಕೊನೆಗೂ ಬ್ಯಾಟ್ಮ್ಯಾನ್ ಎಲ್ಲ ಆಫೀಸರ್ಸ್ ಇಂದ ತಪ್ಪಿಸ್ಕೊಂಡು ಬಿಲ್ಡಿಂಗ್ ಮೇಲಿಂದ ತನ್ನ ಸೂಟ್ ನ ಬ್ಯಾಟ್ ನ ರೆಕ್ಕೆಯ ರೀತಿ ಚೇಂಜ್ ಮಾಡ್ಕೊಂಡು ಕೆಳಗೇನೋ ಹಾರ್ತಾನೆ. ಆದ್ರೆ ಕ್ರಾಶ್ ಲ್ಯಾಂಡ್ ಆಗ್ತಾನೆ. ನಂತರ ಮತ್ತೆ ಜೇಮ್ಸ್ ಗಾರ್ಡನ್ ಮತ್ತೆ ಬ್ಯಾಟ್ಮ್ಯಾನ್ ಇಬ್ರು ಭೇಟಿ ಆದಾಗ ಜೇಮ್ಸ್ ಹೇಳ್ತಾರೆ, ನನಗೆ ನನ್ನ ಆಫೀಸರ್ಸ್ ಮೇಲೆನೆ ನಂಬಿಕೆ ಇಲ್ಲ, ನಿನ್ ಮೇಲೆ ಮಾತ್ರ ನಂಬಿಕೆ ಇರೋದು, ಈಗ ಏನ್ ಮಾಡೋದು ಅಂದಾಗ ಬ್ಯಾಟ್ಮ್ಯಾನ್ ಹೇಳ್ತಾನೆ, ನಿಮ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಈ ನೈಟ್ ಕ್ಲಬ್ ಅಲ್ಲಿ ಇರ್ತಾರೆ, ಪೆಂಗ್ವಿನ್ ನ ಪ್ರೊಟೆಕ್ಟ್ ಮಾಡೋಕೆ ಇರ್ಬೋದು. ಮೊದಲು ಸಾಲ್ವಟೋರ್ ಮರೋನಿ ಕೂಡ ಇದೇ ನೈಟ್ ಕ್ಲಬ್ ಅಲ್ಲಿ ಇರ್ತಿದ್ದ. ಹಾಗಾಗಿ ಪೆಂಗ್ವಿನ್ ಏನಾದ್ರೂ ಇನ್ಫಾರ್ಮರ್ ಆಗಿದ್ದಾನ, ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವನ ಜೊತೆ ಇದಾರ ಅನ್ನೋ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಕೋಸ್ಕರ ಪೆಂಗ್ವಿನ್ ನ ಮೇಲೆ ಇವರಿಬ್ರು ಒಂದು ಕಣ್ಣಿಟ್ಟಿದ್ದಾರೆ. ಇವತ್ ರಾತ್ರಿ ಪೆಂಗ್ವಿನ್ ತನ್ನ ಗ್ಯಾಂಗ್ ಜೊತೆ ಒಂದು ಹಳೆ ರೀಸೈಕಲ್ ಫ್ಯಾಕ್ಟರಿ ಹತ್ರ ಬರ್ತಾರೆ. ಅದು ಬ್ಯಾಗ್ ತುಂಬಾ ದುಡ್ಡು ತುಂಬಿಕೊಂಡು. ಯಾಕೆಂದ್ರೆ ಇದೇ ಜಾಗದಿಂದ ಡ್ರಾಪ್ಸ್ ಅನ್ನೋ ಡ್ರಗ್ಸ್ ನ ರೆಡಿ ಮಾಡಿ ಸಪ್ಲೈ ಮಾಡೋದು. ಪೆಂಗ್ವಿನ್ಸ್ ಡ್ರಗ್ಸ್ ನ ಖರೀದಿಸೋಕೆ ಅಂತಾನೆ ಬಂದಿದ್ದಾನೆ. ಬ್ಯಾಟ್ಮ್ಯಾನ್ ಇದನ್ನ ಗಮನಿಸಿದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗೋದೇನಂದ್ರೆ ಸಾಲ್ವಟೋರ್ ಮರೋನಿಯ ಅರೆಸ್ಟೇ ಒಂದು ಸ್ಕ್ಯಾಮ್ ಆಗಿತ್ತು. ಕ್ರಿಮಿನಲ್ಸ್ ಇಂದ ಹಿಡಿದು ಗವರ್ಮೆಂಟ್ ಅಫಿಷಿಯಲ್ಸ್ ವರ್ಗೂ ಎಲ್ಲರೂ ಕೂಡ ಜೊತೆಗೆ ಸೇರಿ ಸಾಲ್ವಟೋರ್ ಮರೋನಿಯನ್ನ ಅರೆಸ್ಟ್ ಆಗೋ ಹಾಗೆ ಮಾಡಿ ಈಗ ಅವನ ದಂಧೆಯನ್ನ ಇವರೆಲ್ಲ ಸೇರ್ಕೊಂಡು ಕಂಟಿನ್ಯೂ ಮಾಡ್ತಿದ್ದಾರೆ. ಇದರಿಂದ ಬಂದ ಕೋಟಿಗಟ್ಟಲೆ ದುಡ್ಡನ್ನ ಇವರೆಲ್ಲರೂ ಹಂಚ್ಕೊಂತಿದ್ದಾರೆ. ಅದಕ್ಕೆ ಗವರ್ಮೆಂಟ್ ಅವರು ಕೂಡ ಪೆಂಗ್ವಿನ್ ಇರೋ ಜಾಗದಲ್ಲಿ ಇರೋದು. ಸೊ ಇದೇ ಸಮಯಕ್ಕೆ ಈಗ ಇಲ್ಲಿಗೆ ಸೆಲಿನಾ ಕ್ಯಾಟ್ ವುಮೆನ್ ಆಗಿ ಬಂದು ಯಾರು ಪೆಂಗ್ವಿನ್ ನ ಕಾರ್ ಹತ್ರ ಇಲ್ಲದೆ ಇರೋದನ್ನ ನೋಡಿ ಹಣ ಕದಿಯೋಕೆ ಬಂದಾಗ ಬ್ಯಾಟ್ಮ್ಯಾನ್ ಕೂಡ ಇಲ್ಲಿಗೆ ಬರ್ತಾನೆ. ಒಂದು ಬ್ಯಾಗ್ ಅಲ್ಲಿ ದುಡ್ಡಿದೆ, ಇನ್ನೊಂದು ಬ್ಯಾಗ್ ಅಲ್ಲಿ ಸೆಲಿನಾಳ ಫ್ರೆಂಡ್ ಆನಿಕಾಳ ಡೆಡ್ ಬಾಡಿ ಇದೆ. ಅಂದ್ರೆ ಪೆಂಗ್ವಿನ್ ಕಡೆ ಅವರ ಇವಳನ್ನ ಸಾಯಿಸಿರ್ಬೋದು. ಯಾರು ಸಾಯಿಸಿದ್ರು ಏನ್ ಕತೆ ಅಂತ ಎಲ್ಲಾ ಪ್ರಶ್ನೆಗಳಿಗೆ ಸೆಕೆಂಡ್ ವಿಡಿಯೋ ಅಲ್ಲಿ ಉತ್ತರ ಸಿಗುತ್ತೆ. ಈಗ ಸದ್ಯಕ್ಕೆ ಪೆಂಗ್ವಿನ್ ಕಡೆಯವ್ರು ಬಂದು ಒಂದೇ ಸಮಯ ಇವ್ರಿಬ್ರು ಮೇಲೆ ಫೈರ್ ಮಾಡೋಕೆ ಶುರು ಮಾಡಿದಾಗ ಎಲ್ಲಾ ಬುಲೆಟ್ಸ್ ಬ್ಯಾಟ್ಮ್ಯಾನ್ಗೆ ತಗಲುತ್ತೆ. ಆದ್ರೆ ಬ್ಯಾಟ್ಮ್ಯಾನ್ ನ ಸೂಟ್ ಬುಲೆಟ್ ಪ್ರೂಫ್, ಸೊ ನೋ ಪ್ರಾಬ್ಲಮ್. ಕಾರ್ನ ಹಿಂದೆ ಬ್ಯಾಟ್ಮ್ಯಾನ್ ಮತ್ತೆ ಕ್ಯಾಟ್ ವುಮೆನ್ ಇಬ್ರು ಬಚ್ಚಿಡ್ಕೊಂಡಿದ್ದಾರೆ ಅಂತ ಪೆಂಗ್ವಿನ್ ಕಡೆಯವ್ರು ಬಂದು ನೋಡಿದ್ರೆ ಇಲ್ಲಿ ಬ್ಯಾಟ್ಮ್ಯಾನ್ ಇಲ್ಲ, ಕ್ಯಾಟ್ ವುಮೆನ್ ಇಲ್ಲ. ಆದ್ರೆ ಏನೋ ಜೋರಾಗಿ ಗರ್ಜಿಸ್ತಾ ಇರೋ ಹಾಗೆ ಸೌಂಡ್ ಬರ್ತಾ ಇದೆ. ಏನಪ್ಪಾ ಇದು ಸೌಂಡು, ಸಿಂಹ ಏನಾದ್ರೂ ಬಂತ ಅಂತ ಪೆಂಗ್ವಿನ್ ಹಿಂದಿರುಗಿ ನೋಡಿದಾಗ ಅಲ್ಲಿ ಬ್ಯಾಟ್ಮ್ಯಾನ್ ತನ್ನ ಬ್ಯಾಟ್ ಮೊಬೈಲ್ ನ ಸ್ಟಾರ್ಟ್ ಮಾಡಿದ್ದಾನೆ. ಅದರ ಇಂಜಿನ್ ಗರ್ಜಿಸ್ತಾ ಇರೋ ಸೌಂಡೇ ಬರ್ತಾ ಇರೋದು. ಇದನ್ನ ನೋಡ್ತಿದ್ದಂಗೆ ಪೆಂಗ್ವಿನ್ ಮತ್ತೆ ಅವನ ಕಡೆಯವರೆಲ್ಲ ದುಡ್ಡನ್ನ ಕೂಡ ಬಿಟ್ಟು ಹೆದರ್ಕೊಂಡು ಕಾರಲ್ಲಿ ಎಸ್ಕೇಪ್ ಆಗ್ತಾರೆ. ಕ್ಯಾಟ್ ವುಮೆನ್ ದುಡ್ಡನ್ನ ಎತ್ಕೊಂಡು ಹೋದ್ರೆ ಬ್ಯಾಟ್ಮ್ಯಾನ್ ಪೆಂಗ್ವಿನ್ ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ನನ್ಗಂತೂ ಸ್ನೇಹಿತರೆ ಬ್ಯಾಟ್ಮ್ಯಾನ್ ಮೂವಿಯಲ್ಲಿ ನೋಡಿರೋ ಒನ್ ಆಫ್ ದ ಬೆಸ್ಟ್ ಸೀನ್ ಈ ಕಾರ್ ಚೇಸ್ ಸೀನ್. ಮೊದಲು ದ ಡಾರ್ಕ್ ನೈಟ್ ಮೂವಿಯಲ್ಲಿ ಬ್ಯಾಟ್ಮ್ಯಾನ್ ಜೋಕರ್ ನ ಚೇಸ್ ಮಾಡೋ ಸೀನ್ ನನ್ನ ಫೇವರೇಟ್ ಆಗಿತ್ತು. ಆದ್ರೆ ಈ ಸೀನ್ ನೋಡಿ ಆದ್ಮೇಲಂತೂ ನಾನು ಫ್ಯಾನ್ ಆಗೋದೆ. ಈ ಚೇಸ್ ಸೀನ್ ತುಂಬಾನೇ ಹೊತ್ತು ನಡೆಯುತ್ತೆ. ಒನ್ ವೇ ಅಲ್ಲೆಲ್ಲ ಬಂದು ಬೇರೆ ವೆಹಿಕಲ್ಸ್ ನಡುವೆ ಆಕ್ಸಿಡೆಂಟ್ ಆಗೋದ್ರ ಜೊತೆಗೆ ಪೆಂಗ್ವಿನ್ ಒಂದು ಟ್ರಕ್ ಗೆ ಗುದ್ದಿ ಅದು ರೋಡ್ ಅಲ್ಲಿ ಬೀಳೋ ಹಾಗೆ ಮಾಡ್ತಾನೆ. ಇದರಿಂದ ಆ ಟ್ರಕ್ ರೋಡ್ ಗೆ ಅಡ್ಡಡ್ಡ ಬಿದ್ದು ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಬ್ಯಾಟ್ಮ್ಯಾನ್ ಕತೆ ಮುಗೀತು, ಕೊನೆಗೂ ನಿನ್ನ ಎತ್ಬಿಟ್ಟೆ ಅಂತ ಪೆಂಗ್ವಿನ್ ಫುಲ್ ಖುಷಿಯಲ್ಲಿ ಕಿರ್ಚಾಡ್ತಿರ್ಬೇಕಾದ್ರೆ ಹಿಂದೆನೆ ಬ್ಯಾಟ್ಮ್ಯಾನ್ ಗೋಸ್ಟ್ ರೈಡರ್ ತರ ಬೆಂಕಿಯ ಒಳಗಿಂದ ಫುಲ್ ಸ್ಪೀಡ್ ಅಲ್ಲಿ ಬಂದು ಪೆಂಗ್ವಿನ್ ನ ಕಾರ್ಗೆ ಗುದ್ದುತ್ತಾನೆ. ಇದರಿಂದ ಅವನ ಕಾರ್ ಪಲ್ಟಿ ಹೊಡ್ಕೊಂಡು ಹೋಗಿ ಉಲ್ಟಾ ಬೀಳುತ್ತೆ. ಬ್ಯಾಟ್ಮ್ಯಾನ್ ಬ್ಯಾಟ್ ಮೊಬೈಲ್ ಇಂದ ಇಳಿದು ನಡ್ಕೊಂಡು ಬರ್ಬೇಕಾದ್ರೆ ಪೆಂಗ್ವಿನ್ಗೆ ಯಮಾನೆ ಕಾಣಿಸ್ತಾ ಇದ್ದಾನೆ. ಆದ್ರೆ ಬ್ಯಾಟ್ಮ್ಯಾನ್ ಯಾರನ್ನೂ ಸಾಯಿಸಲ್ಲ, ಹಾಗಾಗಿ ಬಚಾವಾದ. ಇವನನ್ನ ಸೇಫ್ ಆಗಿ ಜೇಮ್ಸ್ ಗಾರ್ಡನ್ ಹತ್ರ ಕರ್ಕೊಂಡ್ ಬರ್ತಾನೆ ಬ್ಯಾಟ್ಮ್ಯಾನ್. ಇವರಿಬ್ರು ಪೆಂಗ್ವಿನ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಎಲ್ರಾಟ ಅಲಾಡ ಅಂದ್ರೆ ರೆಕ್ಕೆ ಇರೋ ಇಲಿ ಅಂದ್ರೆ ಪಾರಿವಾಳ ನೀನೆ ಅಲ್ವಾ ಅಂತ ಇವರು ಕೇಳ್ತಿದ್ದಾರೆ. ನನಗೆ ಯಾವ ಇಲಿ ಯಾವ ಪಾರಿವಾಳನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಪೆಂಗ್ವಿನ್. ಇಲ್ಲಿ ಸ್ನೇಹಿತರೆ ಸ್ಪ್ಯಾನಿಷ್ ಅಲ್ಲಿ ರೆಕ್ಕೆ ಇರೋ ಇಲಿ ಅಂದ್ರೆ ಎಲ್ ರಾಟ ಅಲಾಡ ಅಂತ. ಅದಕ್ಕೆ ರಿಡ್ಲರ್ ಆ ಕಾರ್ಡ್ ಅಲ್ಲಿ ಬರ್ದಿರ್ತಾನೆ ಯು ಆರ್ ಎಲ್ ರಾಟ ಅಲಾಡ ಅಂತ.
ಆದ್ರೆ ಈಗ ಪೆಂಗ್ವಿನ್ಗೆ ಇವರು ಎಲ್ ರಾಟ ಲಾಡ ಅಂದ್ರೆ ನೀನೇ ಅಲ್ವಾ ಅಂತ ಕೇಳಿದಾಗ ಸ್ಪ್ಯಾನಿಷ್ ಚೆನ್ನಾಗೆ ಮಾತಾಡೋ ಪೆಂಗ್ವಿನ್ ಹೇಳ್ತಾನೆ, ಅದು ಎಲ್ ರಾಟ ಲಾಡ ಅಲ್ಲ, ಲಾ ರಾಟ ಅಲಾಡ ಅಂತ. ಇಷ್ಟು ತಲೆ ಉಪಯೋಗಿಸ್ತೀರಾ, ಇದು ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾನೆ. ಬ್ಯಾಟ್ಮ್ಯಾನ್ ಹೇಳ್ತಾನೆ, ಆಲ್ಫ್ರೆಡ್ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ, ಅವರು ಕೋಡ್ ನ ಕರೆಕ್ಟ್ ಆಗಿ ಕ್ರ್ಯಾಕ್ ಮಾಡಿದ್ದಾರೆ. ಆ ರಿಡ್ಲರ್ ಏನ್ ಬರ್ದಿದ್ದ ಅಂತ ಬ್ಯಾಟ್ಮ್ಯಾನ್ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ, ಅವನ್ ಬರ್ದಿರೋದು URL ರಾಟ ಅಲಾಡ ಅಂತ. URL ಅಂದ್ರೆ ಸ್ನೇಹಿತರೆ ವೆಬ್ಸೈಟ್ ನ ವೆಬ್ ಅಡ್ರೆಸ್ ಅಲ್ಲಿ URL ಇರುತ್ತಲ್ಲ, ಅದು ಇರ್ಬೋದು ಅಂತ ಬ್ಯಾಟ್ಮ್ಯಾನ್ ತಲೆ ಉಪಯೋಗಿಸಿ www.rata-alada.com ಅಂತ ಸರ್ಚ್ ಮಾಡಿದಾಗ ಒಂದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಆ ರಿಡ್ಲರೇ ಮೆಸೇಜ್ ಮಾಡ್ತಿದ್ದಾನೆ. ಅದಕ್ಕೆ ಬ್ಯಾಟ್ಮ್ಯಾನ್ ಕೂಡ ಆ ಇನ್ಫಾರ್ಮರ್ ಪೆಂಗ್ವಿನ್ ಆಗಿರ್ಬೋದು ಅಂತ ಟೈಪ್ ಮಾಡಿದಾಗ, ಇಲ್ಲ ಅವನಿಗಿಂತ ದೊಡ್ಡ ವ್ಯಕ್ತಿ ಆ ಇನ್ಫಾರ್ಮರ್ ಅಂತ ಕ್ಲೂ ಕೊಟ್ಟು ನೆಕ್ಸ್ಟ್ ಇನ್ನೊಬ್ಬನನ್ನ ಸಾಯಿಸ್ತೀನಿ, ಅವನು ಎಲ್ಲಿ ಸಿಗ್ತಾನೆ ಅನ್ನೋದಕ್ಕೂ ಕೂಡ ಕ್ಲೂ ಕೊಡ್ತಾನೆ. ಏನಂದ್ರೆ ಒಂದು ಹಳೆ ಅನಾಥಾಶ್ರಮ ಅಂತ. ಬ್ಯಾಟ್ಮ್ಯಾನ್ಗೆ ಗೊತ್ತಾಯ್ತು ಯಾವ ಅನಾಥಾಶ್ರಮ ಅಂದ್ರೆ ಬ್ಯಾಟ್ಮ್ಯಾನ್ ಅವರಪ್ಪ ದಾನ ಮಾಡಿದ್ದ ಬಿಲ್ಡಿಂಗ್ ಅದು. ಸೊ ಇವರಿಬ್ರು ಆ ಅನಾಥಾಶ್ರಮದ ಬಿಲ್ಡಿಂಗ್ ಒಳಗೆ ಬಂದಾಗ ಆ ರಿಡ್ಲರ್ ಪ್ರೊಜೆಕ್ಟರ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಹೋಗಿದ್ದಾನೆ. ಈ ವಿಡಿಯೋ ಅಲ್ಲಿ ಬ್ಯಾಟ್ಮ್ಯಾನ್ ಅವರಪ್ಪ ಥಾಮಸ್ ವೇನ್ ಪ್ರೆಸ್ ಮೀಟ್ ಅಲ್ಲಿ ಗಾಥಮ್ ರಿನ್ಯೂವಲ್ ಫಂಡ್ ನ ಬಗ್ಗೆ ಹೇಳ್ತಿದ್ದಾರೆ. ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಥಾಮಸ್ ವೇನ್ ಮೇಯರ್ ಎಲೆಕ್ಷನ್ ಗೆ ನಿಂತ್ಕೊಳ್ಳೋಕು ಮುಂಚೆ ಈ ಗಾಥಮ್ ರಿನ್ಯೂವಲ್ ಫಂಡ್ ನ ಅನೌನ್ಸ್ ಮಾಡಿರ್ತಾರೆ. ಇದು ಚಾರಿಟೇಬಲ್ ಫಂಡ್ ಆಗಿದೆ, ಜನರಿಗೆ ಸಹಾಯ ಮಾಡೋಕೆ, ಬಡವರಿಗೆ ಸಹಾಯ ಮಾಡೋಕೆ ಅಂತ ಥಾಮಸ್ $1 ಬಿಲಿಯನ್ ನ ಡೊನೇಟ್ ಮಾಡೋಕೆ ರೆಡಿ ಆಗಿರ್ತಾರೆ. ಈ ಎಲೆಕ್ಷನ್ ಅಲ್ಲಿ ಸೋತ್ರು ಗೆದ್ರು ಈ ಹಣ ಬಡವರಿಗೆ ತಲುಪುತ್ತೆ ಅಂತ ಎಲ್ಲರ ಮುಂದೆ ಪ್ರಾಮಿಸ್ ಮಾಡಿರ್ತಾರೆ. ಆದ್ರೆ ಜನರಿಗೆ ಯಾವುದೇ ರೀತಿ ಫಂಡ್ ಸಿಕ್ಕಿರಲ್ಲ. ಅದಕ್ಕೆ ಈ ಪ್ರಾಮಿಸ್ ಎಲ್ಲ ಸುಳ್ಳು ಅಂತ ಗೋಡೆ ಮೇಲೆ ಬರ್ದಿದ್ದಾನೆ ರಿಡ್ಲರ್. ಜೊತೆಗೆ ತಂದೆ ಮಾಡಿದ ಪಾಪ ಅಂತ ಕೂಡ ಬರ್ತಿದ್ದಾನೆ. ಹಾಗಾಗಿ ಜೇಮ್ಸ್ ಗಾರ್ಡನ್ಗೆ ಗೊತ್ತಾಯ್ತು, ಇದರ ಅರ್ಥ ಆ ರಿಡ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಬ್ರೂಸ್ ವೇನ್ ಅಂತ. ತಂದೆ ಮಾಡಿದ ಪಾಪ ಅಂದ್ರೆ ಮಗ ಬ್ರೂಸ್ ವೇನೆ ಅಲ್ವಾ. ಅದಕ್ಕೆ ತಕ್ಷಣ ಬ್ಯಾಟ್ಮ್ಯಾನ್ ಇಲ್ಲಿಂದ ತನ್ನ ಮನೆ ಕಡೆ ಹೊಡ್ತಾನೆ. ಮನೇಲಿ ಏನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಆಲ್ಫ್ರೆಡ್ಗೂ ಪದೇ ಪದೇ ಕಾಲ್ ಮಾಡ್ತಾನೆ. ಕೊನೆಗೂ ಕಾಲ್ ರಿಸೀವ್ ಮಾಡ್ತಾರೆ, ಆದ್ರೆ ಆಲ್ಫ್ರೆಡ್ ಮಾತಾಡಲ್ಲ. ಇವರ ಮನೆಯಲ್ಲಿ ಕೆಲಸ ಮಾಡೋ ಒಬ್ಳು ಮಹಿಳೆ ಮಾತಾಡ್ತಾಳೆ. ಇವಳು ಹೇಳ್ತಾಳೆ, ಇಲ್ಲಿ ನಡೆದೋಗಿದೆ, ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ಸೊ ರಿಡ್ಲರ್ ಒಂದು ಪಾರ್ಸಲ್ ನ ಬ್ರೂಸ್ ವೇನ್ ನ ಹೆಸರಲ್ಲಿ ಕಳಿಸಿದ್ದಾಗ ಅದನ್ನ ಆಲ್ಫ್ರೆಡ್ ಓಪನ್ ಮಾಡ್ತಿದ್ದಂಗೆ ಅದು ಬ್ಲಾಸ್ಟ್ ಆಗಿರುತ್ತೆ. ಸದ್ಯಕ್ಕೆ ಆಲ್ಫ್ರೆಡ್ ನ ಕಂಡೀಷನ್ ಸೀರಿಯಸ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಸ್ನೇಹಿತರೆ ಪಾರ್ಟ್ 1 ವಿಡಿಯೋ ಎಂಡ್ ಆಗುತ್ತೆ. ಪಾರ್ಟ್ 2 ವಿಡಿಯೋ ಕೂಡ ನಾನು ಮೊದಲೇ ಹೇಳ್ದಂಗೆ ಅಕಸ್ಮಾತ್ ಈ ವಿಡಿಯೋ ಅಪ್ಲೋಡ್ ಆಗಿ 2-3 ಅವರ್ ಆದ್ಮೇಲೆ ನೀವು ನೋಡ್ತಿದ್ರೆ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿರುತ್ತೆ. ಮಿಸ್ ಮಾಡದೆ ಸೆಕೆಂಡ್ ಪಾರ್ಟ್ ನ ಕೂಡ ನೋಡಿ. ಯಾಕಂದ್ರೆ ಬ್ಯಾಟ್ಮ್ಯಾನ್ ನ ಯಾಕೆ ಆ ರಿಡ್ಲರ್ ಈ ರೀತಿ ಆಟ ಆಡಿಸ್ತಾ ಇದ್ದಾನೆ, ಜೊತೆಗೆ ಥಾಮಸ್ ವೇನ್ ಮಾಡಿದ ಗಾಥಮ್ ರಿನ್ಯೂವಲ್ ಫಂಡ್ಗೂ ಆ ಕಿಲ್ಲರ್ಗೂ ಏನ್ ಸಂಬಂಧ, ಅವನ್ ಯಾಕೆ ಈ ಭ್ರಷ್ಟ ಅಧಿಕಾರಿಗಳನ್ನ ಸಾಯಿಸ್ತಾ ಇದ್ದಾನೆ, ಕಾರ್ಮೈನ್ ಫ್ಯಾಲ್ಕಾನ್ ನ ರಹಸ್ಯ ಏನು, ಪೆಂಗ್ವಿನ್ ನ ರಹಸ್ಯ ಏನು, ಎಲ್ಲ ಕೂಡ ಮುಂದಿನ ವಿಡಿಯೋ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ ಪಾರ್ಟ್ 2 ವಿಡಿಯೋನ ಕೂಡ ತಪ್ಪದೆ ನೋಡಿ.